ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ವ್ಲಾಗ್ 1 ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಂತಿಮ ಘಟ್ಟ ತಲುಪಿದ ಬಿಜೆಪಿ ಕರ್ನಾಟಕದ ಬಂಡಾಯ, ಕುತೂಹಲ ಮೂಡಿಸಿದ ಹೈಕಮಾಂಡ್ ನಿರ್ಧಾರ. ಹಾಗಾದರೆ ಡೆಲ್ಲಿಗೆ ವಿಜೇಂದ್ರ ಅವರನ್ನು ಏಕೆ ಕರೆಸಿಕೊಂಡಿದೆ ಹೈಕಮಾಂಡ್? ವಿಜೇಂದ್ರ ಬೆನ್ನಲ್ಲೇ ರೆಬೆಲ್ಸ್ ಟೀಮ್ ಸಹ ಡೆಲ್ಲಿಗೆ ಒಂದು ಪ್ರಯಾಣವನ್ನು ಬೆಳೆಸಿದೆ. ವರಿಷ್ಠರ ಭೇಟಿಗೆ ಮುಂದಾದ ಮಾಜಿ ಸಚಿವ ಬಿ ಶ್ರೀರಾಮುಲು. ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಬಿಜೆಪಿ ನಾಯಕರ ನಡುವೆ ಇರುವ ಅಸಮಾಧಾನ, ಬೇಸರ, ಬಂಡಾಯಕ್ಕೆ ಮೊಳೆ ಹೊಡೆಯಲು ಹೈಕಮಾಂಡ್ ಮುಂದಾಗಿದೆ. ಡೆಲ್ಲಿ ರಿಸಲ್ಟ್ ಬರ್ತಿದ್ದಂತೆ ಉಳಿದ ರಾಜ್ಯಗಳಲ್ಲಿನ ಸಂಘಟನೆಯತ್ತ ಚಿತ್ತ ನೆಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರರನ್ನು ಹೈಕಮಾಂಡ್ ಡೆಲ್ಲಿಗೆ ಕರೆಸಿಕೊಂಡಿದೆ. ಡೆಲ್ಲಿಗೆ ಹರಿದ ಸಾರಥಿ. ನಿನ್ನೆ ಹರಿಹರ ವಾಲ್ಮೀಕಿ ಗುರುಪೀಠದ ಕಾರ್ಯಕ್ರಮಕ್ಕೆ ಹೊರಟಿದ್ದ BY ವಿಜೇಂದ್ರ ದೆಹಲಿಯಿಂದ ಕರೆ ಬಂದಿದೆ. ತಕ್ಷಣವೇ ಬೆಂಗಳೂರಿಗೆ ವಾಪಸ್ ಆದ ಸಾರಥಿ ಸಂಜೆ 4:30ಕ್ಕೆ ಡೆಲ್ಲಿ ಫ್ಲೈಟ್ ಹತ್ತಿದ್ದಾರೆ. ಪಕ್ಷದಲ್ಲಿನ ಮುನಿಸು ಗುದ್ದಾಟ ಬಗ್ಗೆ BY ವಿಜೇಂದ್ರ ಬಳಿ ಮಾಹಿತಿಯನ್ನು ಸಹ ಪಡೆಯಲಿದೆ ಬಿಜೆಪಿ ಹೈಕಮಾಂಡ್. ರಾಜ್ಯಾಧ್ಯಕ್ಷ ಸ್ಥಾನದ ಸಂಬಂಧ ಚರ್ಚೆ ನಡೆಸಲು ವಿಜೇಂದ್ರರನ್ನು ಕರೆಸಿಕೊಳ್ಳಲಾಗಿದೆ ಅಂತ ಸಹ ಗೊತ್ತಾಗ್ತಾ ಇದೆ. ಎಲೆಕ್ಷನ್ ಬದಲು ಒಮ್ಮತದ ಆಯ್ಕೆಗೆ ಹೈಕಮಾಂಡ್ ಒಲವು ತೋರುವ ಸಾಧ್ಯತೆಯೂ ಸಹ ಇದೆ. ವಿವಿಧ ನಾಯಕರ ಅಭಿಪ್ರಾಯ ಸಂಗ್ರಹ ಸಹ ಕೇಳುವ ಮೂಲಕ ಒಮ್ಮತ ಮೂಡಿಸುವ ಕಸರತ್ತಿಗೆ ಬಿಜೆಪಿ ಹೈಕಮಾಂಡ್ ಸಹ ಕೈ ಹಾಕಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಈ ನಡುವೆ ಸಹ ರೆಬೆಲ್ಸ್ ಟೀಮ್ ಆದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಅವರು ಸಹ ಒಂದು ಡೆಲ್ಲಿ ಯಾತ್ರೆಯನ್ನು ಸಹ ಕೈಗೊಂಡಿರೋದು ತೀವ್ರ ಕುತೂಹಲಕ್ಕೆ ಸಹ ಕಾರಣವಾಗಿದೆ. ರೆಬೆಲ್ಸ್ ತಂಡದ ಸಹ ಫುಲ್ ಆ್ಯಕ್ಟಿವ್ ಮೂಡ್ನಲ್ಲಿದೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಅವರ ಗೃಹ ಪ್ರವೇಶ ಪೂಜೆ ನೆಪದಲ್ಲಿ ಸಭೆ ಸೇರಲಿದೆ. ವಿಜೇಂದ್ರ ಕೂಡ ಪೂಜೆಯಲ್ಲಿ ಭಾಗವಹಿಸುವ ಸಾಧ್ಯತೆಯೂ ಸಹ ಇದೆ. ರೆಡ್ಡಿ ಜೊತೆ ಸಮರಕ್ಕೆ ನಿಂತ ಬಿ ಶ್ರೀರಾಮುಲು ಸಹ ಡೆಲ್ಲಿ ಯಾತ್ರೆ ಕೈಗೊಳ್ಳುತ್ತಿದ್ದು ವರಿಷ್ಠರನ್ನು ಭೇಟಿ ಮಾಡ್ತಾರೆ ಅಂತಂದು ಸಹ ಗೊತ್ತಾಗ್ತಾ ಇದೆ. ಬಿಜೆಪಿ ಗೊಂದಲಕ್ಕೆ ಶೀಘ್ರದಲ್ಲೇ ಹೈಕಮಾಂಡ್ ತೆರೆ ಎಳೆಯಲಿದೆ ಅಂತ ದಾವಣಗೆರೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಸಹ ಹೇಳಿದ್ದಾರೆ. ನಾನು ಅಧ್ಯಕ್ಷನಾಗುವ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಸಹ ಒಂದು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ಹಲವರ ವಿರೋಧದ ಆಕ್ಷೇಪದ ಮಧ್ಯೆ ವಿಜೇಂದ್ರರನ್ನು ಅಧ್ಯಕ್ಷರನ್ನಾಗಿ ಮುಂದುವರಿಸುವ ಸಾಧ್ಯತೆ ಇದೆ ಅಂತಲೂ ಸಹ ಒಂದು ಮಾಹಿತಿ ಬರ್ತಾ ಇದೆ. ಕೆಲ ಸಲಹೆ ಸೂಚನೆಗಳನ್ನು ವಿಜೇಂದ್ರಗೆ ಹೈಕಮಾಂಡ್ ನೀಡಲಿದೆ. ಮುಂದಿನ ದಿನಗಳಲ್ಲಿ ಹೊಸ ತಲೆಮಾರಿನ ನಾಯಕತ್ವಕ್ಕೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಬಿಜೆಪಿ ವರಿಷ್ಠರು ಹೆಜ್ಜೆ ಇಡುವ ಪ್ಲಾನ್ ಸಹ ಹೊಂದಿದ್ದಾರೆ ಅಂತಲೂ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. ಹಾಗಾದರೆ ಈ ದೆಹಲಿ ಯಾತ್ರೆಯ BY ವಿಜೇಂದ್ರ ಹಾಗೂ ರೆಬೆಲ್ಸ್ ತಂಡ ಹೋಗಿರೋದು ಇನ್ನು ಯಾವ ರೀತಿಯ ಒಂದು ಸಂಧಾನ ಮಾಡೋದ್ರ ಮೂಲಕ ಬಿಜೆಪಿ ಹೈಕಮಾಂಡ್ ಈ ಒಂದು ಕರ್ನಾಟಕ ಬಿಜೆಪಿಗೆ ಒಂದು ಭಿನ್ನಮತದ ಮಧ್ಯೆರಿಯುತ್ತೆ ಅನ್ನೋದು ಸಹ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.